ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರಿನ ಕನ್ನಡ ಪುಸ್ತಕ ಪ್ರಾಧಿಕಾರ ಹಾಗೂ ಮಂಡ್ಯ ಜಿಲ್ಲಾ ಜಾಗೃತಿ ಸಮಿತಿಯ ಜಂಟಿ ಆಶ್ರಯದಲ್ಲಿ ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಸಮಾರಂಭ ಮಂಡ್ಯದಲ್ಲಿ ನಿನ್ನೆ ನಡೆಯಿತು. ಮಂಡ್ಯದ ಜಿಲ್ಲಾ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಡಾ ಮೀರಾ ಶಿವಲಿಂಗಯ್ಯ ನಿವಾಸದಲ್ಲಿ ನಡೆದ ಕಾರ್ಯಕ್ರಮವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾ ಮಾನಸ ಉದ್ಘಾಟಿಸಿದರು. ಮಂಡ್ಯದ ಎಸ್ಇಟಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಡಾ ಬಿ ಶಿವಲಿಂಗಯ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಲೇಖಕರಾದ ಚಂದ್ರಶೇಖರ ದಾಕೋಹಳ್ಳಿ, ಜಿಲ್ಲಾ ಜಾಗೃತಿ ಸಮಿತಿ ಸಂಚಾಲಕ ಕಾರಸವಾಡಿ ಮಹದೇವ, ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾ ಮಾನಸ ಕನ್ನಡ ಪುಸ್ತಕಗಳ ಓದುಗರ ಸಂಖ್ಯೆ ಹೆಚ್ಚಿಸುವುದು ಮತ್ತು ಪ್ರೋತ್ಸಾಹಿಸುವ ಸಲುವಾಗಿ ಮನೆಗೊಂದು ದೇವಾಲಯ ಇದ್ದ ಹಾಗೆ ಮನೆಗೊಂದು ಗ್ರಂಥಾಲಯ ಎಂಬ ಕಾರ್ಯಕ್ರಮವನ್ನು ರಾಜ್ಯದ 1 ಲಕ್ಷ ಮನೆಗಳಲ್ಲಿ ಆರಂಭಿಸಲಾಗುತ್ತಿದೆ ಎಂದರು. ಅದಕ್ಕೆ ಅದಾಗಲಿಲ್ಲ. ಅದಕ್ಕೆ ಈಗ ನಾವಾದರೂ ಕೂಡ ಆ ಎಚ್ಚರಿಕೆಯಲ್ಲಿ ನಡೆಯೋಣ. ಆ ಪ್ರಜ್ಞೆಯನ್ನು ನಾವು ಉಟ್ಕೊಂಡು ಭಕ್ತಿಯ ಭವನವನ್ನು ಜ್ಞಾನದ ಬುನಾದಿಯ ಮೇಲೆ ಕಟ್ಟಿದ್ರೆ ಆ ಭಕ್ತಿಗೂ ಒಂದು ಮಾನ್ಯತೆ ಬರುತ್ತೆ, ಜ್ಞಾನಕ್ಕೂ ಒಂದು ಪ್ರಾಧಾನ್ಯತೆ ಬರುತ್ತೆ. ಡಾ ಮೀರಾ ಶಿವಲಿಂಗಯ್ಯ ತಾವು ಸಂಗ್ರಹಣೆ ಮಾಡಿರುವ 2000ಕ್ಕೂ ಹೆಚ್ಚು ಪುಸ್ತಕಗಳನ್ನು ನಿಯಮಬದ್ಧವಾಗಿ ಜೋಡಣೆ ಮಾಡಲಾಗಿದೆ. ಓದುವ ಸಂಸ್ಕೃತಿಯನ್ನು ಮತ್ತಷ್ಟು ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದರು. ಪುಸ್ತಕದ ಅಭಿರುಚಿ ಇರೋರು ಮತ್ತು ಅಧ್ಯಯನ ಮಾಡೋರು ಎಲ್ಲರೂ ಕೂಡ ಒಂದು ಪುಸ್ತಕ ಭಂಡಾರವನ್ನು ಅವರೇ ಇಟ್ಕೊಂಡಿರ್ತಾರೆ ಅಥವಾ ಪುಸ್ತಕ ಭಂಡಾರಗಳಿಗೆ ಭೇಟಿ ನೀಡ್ತಾರೆ. ಸೊ ಅದು ಒಂಥರ ಈ ಪುಸ್ತಕ ಭಂಡಾರಗಳು ಒಂದು ಜ್ಞಾನವನ್ನು ಕೊಡ್ತಕ್ಕಂತಹ ಕಾಮಧೇನು ಅಂತ ಹೇಳ್ಬೋದು. ಡಾ ಬಿ ಶಿವಲಿಂಗಯ್ಯ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮ ಕೇವಲ ಮನೆ ಮಂದಿಗೆ ಹಾಗೂ ಕುಟುಂಬಕ್ಕಷ್ಟೇ ಸೀಮಿತವಾಗಿರುತ್ತದೆ. ಇದರ ಜೊತೆಗೆ ಗ್ರಾಮಕ್ಕೊಂದು ಗ್ರಂಥಾಲಯ ಕಾರ್ಯಕ್ರಮ ರೂಪಿಸಿದರೆ ಗ್ರಾಮೀಣ ಭಾಗದ ಜನತೆಗೆ ಓದುವ ಹವ್ಯಾಸ ಹಾಗೂ ಜ್ಞಾನ ವೃದ್ಧಿಗೂ ಅನುಕೂಲವಾಗುತ್ತದೆ ಎಂದರು. ಸೊ ಉಳ್ಳವರಿಗೆ ಜೊತೆಯಲ್ಲಿ ಬೇರೆಯವರಿಗೂ ಕೂಡ ಒಂದು ಗ್ರಂಥಾಲಯದ ಸದುಪಯೋಗ ಆಗುತ್ತೆ ಅಂತ ನನ್ನ ಅನಿಸಿಕೆ.